ನನ್ನ ಬದುಕು ಚಿತ್ರರಂಗದಲ್ಲಿ ಶುರುವಾದಾಗಲಿಂದ ಅಮ್ಮನ ನೋಡ್ತಾನೇ ಇದ್ದೀನಿ. ಅವರ ಒಡನಾಟದಲ್ಲಿ ಕಲಿತಿದ್ದು ಬಹಳ, ಕಲಿಬೇಕಾದ್ದು ಬಹಳ ಇತ್ತು. ನನ್ನ ಅವರ ಜೊತೆ ಪೂರ್ಣಿಮಾ ಅಂತ ಒಂದು ದಯಾನಂದ ಸಾಗರ್ ಅವರು ತೆಗೆದರು. ಅದರಲ್ಲಿ ಅಮ್ಮಂಗೆ ತಮ್ಮನಾಗಿ ಆ್ಯಕ್ಟ್ ಮಾಡಿದೆ. ರಾಜೇಶು ಇದ್ದ, ನಾವು 3 ಜನ ಮಾಡಿದ್ದು ಪೂರ್ಣಿಮಾ ಅನ್ನೋ ಕತೆ. ಆ ಶೂಟಿಂಗಿಂದ ಶುರು ಆಯಿತು ನನ್ನ ಅವರ ಸಂಬಂಧ. ಎಷ್ಟು ಇದು ಹೇಳ್ತಾ ಇದ್ರು, ಅವರ ಅನುಭವನೇ ಬೇರೆ. ಅಷ್ಟು ಅನುಭವ ಇರೋ ಒಬ್ಬ ಶ್ರೇಷ್ಠ ನಟಿ ಒಬ್ಬ ಹೊಸ ಹುಡುಗನ್ನು ಹೇಗೆ ನೋಡ್ಕೋತಾ ಇದ್ರು ಅನ್ನೋದು ಸರೋದೇವರು ನೋಡಬೇಕಾಗತ್ತೆ. ಅಲ್ಲಿಂದ ಕೃಷ್ಣ ರುಕ್ಮಿಣಿ ಸತ್ಯಭಾಮ, ರುಕ್ಮಿಣಿ ಪಾರ್ಟು, ರಾಜನ ಕೃಷ್ಣ, ನಾನು ನಾರದ. ಆ ಒಂದು ಇದರಲ್ಲಿ ನಾರದ ಪೌರಾಣಿಕ ನಾಟಕ, ಅದು ಸಿನಿಮಾ ಆಗಿದೆ. ಪೌರಾಣಿಕವಾಗಿ ಡೈಲಾಗ್ ಹೇಳಬೇಕಾ ಇಲ್ಲ ಯಾವ ಥರ ಹೇಳಬೇಕು ಅಂದಾಗ ನೀವು ಮಾತಾಡೋ ಥರ ಮಾತಾಡು, ಅದೇ ಚೆನ್ನಾಗಿರೋದು. ನಾರದ ಯಾವತ್ತೂ ಭಾಳ ಇದಾಗಿ ಮಾತಾಡೋಕ್ಕೆ ಹೋಗ್ಬಾರ್ದು ಅಂತ ಕೆಲವು ಕಡೆ ಎಲ್ಲ ಸರಿ ಮಾಡಿದ್ರು. ಅಲ್ಲಿಂದ ಕಲ್ಸ್ಕೊತಾ ಬಂದೆ. ಯಾರು ಇವನು? ನಮ್ಮ ಚಿಕ್ಕಮ್ಮ, ಅದ್ರಲ್ಲಿ ನಾವು ವಿಲನ್ನು. ಯಾಕೋ ನೀನು ಈ ರಾಲ್ ಮಾಡ್ತೀಯಿ ಅಂದರು. ಅಮ್ಮ ನನಗೆ ಇಷ್ಟ ಆಯಿತು, ಅದಕ್ಕೆ ಮಾಡ್ತಾ ಇದ್ದೀನಿ ಅಂದೆ. ಸಂತೋಷ. ರೇಣುಕಾದೇವಿ ಮಹಾತ್ಮೆಯಲ್ಲಿ ಅಮ್ಮ ರೇಣುಕೆ, ನಾ ಪರಶುರಾಮ. ಹೇಗೆ, ಏನು, ಎತ್ತ. ಅಲ್ಲಿಂದ ಚಿತ್ರರಂಗದಲ್ಲಿ ಇದ್ದ ಪ್ರತಿಯೊಬ್ಬರಿಗೂ, ರಾಜ್ಕುಮಾರ್ ಆಗಲಿ ಅವರಾಗಲಿ, ಎಲ್ಲ ಕಲಾವಿದರನ್ನ ಮನೆ ಮಕ್ಕಳ ಹಾಗೆ ನೋಡಿಕೊಂಡು ಅವ್ರನ್ನ ಬೆಳೆಸಿದವ್ರು. ಇಷ್ಟು ವರ್ಷ ಆದ್ರೂ ಅವ್ರ ಹತ್ರ ಹೋದಾಗ ಅಮ್ಮನ ಹತ್ರ ಒಂದು ಮಗು ಥರ ಇರ್ತಾ ಇದ್ರು. ಆ ಮಗು ಥರವೇ ನೋಡ್ಕೋತಾ ಇದ್ರು. ಇವತ್ತು ಅಮ್ಮ ದೂರ ಆಗಿದ್ದಾರೆ. ಅವ್ರು ದೂರ ಆಗೋಕ್ಕೆ ನಮ್ಮ ಹೃದಯ ಒಪ್ಕೊಳ್ಳಲ್ಲ. ಯಾವತ್ತು ನಮ್ಮಲ್ಲಿ ಇರ್ತಾರೆ. ಅಭಿನಯ ಸರಸ್ವತಿ ಅವರೇನೆ. ಎಂತೆಂಥ ಪಾತ್ರಗಳು. ಮಹಾಕವಿ ಕಾಳಿದಾಸದಿಂದ ನೋಡ್ಕೊಂಡು ಬಂದ್ರೆ ಒಂದೊಂದು ಪಾತ್ರಗಳು ಮಾಡ್ತಾ ಇದ್ರು. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು. ಎಲ್ಲ ಭಾಷೆಗಳು ಕೇಳ್ಕೊಳ್ಳೋದೊಂದೇ. ಅವರ ಅಗಲಿಕೆ ನೋವನ್ನು ಭರಿಸೋ ಶಕ್ತಿ ಅವ್ರ ಮಗಳಿಗೆ ಕೊಡಲಿ, ಅವ್ರ ಮನೆಯವ್ರಿಗೆ ಕೊಡಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಭಾರತ ದೇಶ ಅಳ್ತಾ ಇದೆ ಇವತ್ತು. ಅಮ್ಮ ಹೋದ್ರಲ್ಲ ಅಂತ ಅಳ್ತಾ ಇದೆ. ಅವರೆಲ್ರಿಗೂ ಆ ನೋವು ಭರಿಸೋ ಶಕ್ತಿ ಕೊಡಲಿ. ಅಮ್ಮನ ಆತ್ಮಕ್ಕೆ ಶಾಂತಿ ಕೊಡ್ತಾ ನಮ್ಮನ್ನೆಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. 4 ತಿಂಗಳ ಕೆಳಗೆ ಭೇಟಿಯಾಗಿದ್ದೆ. 4 ಏನಾದ್ರು ಕೇಳಿದ್ರ ಅಂತ ಕೇಳಿದ್ರೆ ಹೇಳ್ಬೋದು. ಅವ್ರು ಹೇಳ್ಕೊಳ್ಳೋದಲ್ಲ, ಕೇಳ್ಕೊಳ್ಳೋದು. ಅಮ್ಮ ಏನು ಸಮಾಚಾರ ಅಂದರೆ ನಿಂದು ಹೇಳಪ್ಪ, ನಂದಿದ್ದೇ ಇದೆ, ನಿಂದು ಹೇಳಪ್ಪ ಅನ್ನೋರು. ಎಲ್ಲಿ ಯಾವತ್ತು ಯಾರೇ ಬಂದ್ರೂ ನನಗೆ ಹೀಗಾಗಿದೆ ಹಾಗಾಗಿದೆ ಇಲ್ವೇ ಇಲ್ಲ, ನಿನಗೇನಾಗಿದೆ ಎಷ್ಟಾಗಿದೆ, ಅದಕ್ಕೆ ಪರಿಹಾರ ಏನು ಅದನ್ನು ಹೇಳ್ತಾ ಇದ್ರು. ಅಂಥ ಅಮ್ಮ. ಆ ನಗುಮುಖ ಮೊದಲು ಮಹಾಕವಿ ಕಾಳಿದಾಸಲ್ಲಿ ಹೇಗಿತ್ತು ಇವಾಗಲೂ ಹಾಗೆ. ಆ ನಗು ಎಂದೂ ಮಾಸಲಿಲ್ಲ. ಆ ನಗು ನಮ್ಮ ಹೃದಯದಲ್ಲಿದೆ, ಎಂದೂ ಮಾಸಲ್ಲ.